ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದು 7 ಸಮಥಿಂಗ್. ನಾನು ಪಾಪು ರೆಡಿ ಆಗಿಬಿಟ್ಟು ಈಗ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆ ಟೆಂಪಲ್ ಏನಾದರೂ ಗೆಸ್ ಮಾಡ್ತೀರಾ ನೀವು? ಅದು ಫುಲ್ ಟ್ರೆಂಡಿಂಗಲ್ಲಿದೆ ಇನ್ಸ್ಟಾಗ್ರಾಮಲ್ಲಿ ಆ ಟೆಂಪಲ್ಲು. ಸೊ ಈಗ ನಾವು ಹೊರಡ್ತಾ ಇದ್ದೀವಿ ಮೈಗನಹಳ್ಳಿಗೆ. ನಮ್ಮ ಅಕ್ಕ ಮತ್ತೆ ನಮ್ಮ ಬಾವ ಪಿಕಪ್ ಮಾಡ್ಕೋತಾರೆ. ನಮ್ಮ ಅಕ್ಕ ಬಾವ ಬಂದ್ರು. ಸೊ ಇಲ್ಲಿ ಜಾಯಿನ್ ಆದ್ವಿ. ಮತ್ತೆ ಎಲ್ಲಿಗೆ ಹೋಗ್ತಿದೀವಿ ಅಂತ ನಾನು ನಿಮ್ಗೆ ಹೇಳಿಲ್ಲ, ಮುಂದೆ ಲಾಗಲ್ಲಿ ನೋಡಿ. ಕ್ಯೂರಿಯಾಸಿಟಿ ಆಗಿರುತ್ತೆ. ಮತ್ತೆ ಇಲ್ಲಿ ಟೀ ಸ್ಟಾಪ್ಗೆ ಅಂತ ನಿಲ್ಲಿಸಿದೀವಿ, ಟೀ ಕುಡಿಯೋಣ ಅನ್ಬಿಟ್ಟು. ಟಿಫನ್ ಆಯ್ತು ಗೈಸ್. ಅಲ್ಲೇ ಬಿಡದಿ ತಟ್ಟೆ ಇಡ್ಲಿ ತಗೋ ಬಂದಿದ್ರು ನಮ್ಮ ಅಕ್ಕ. ಅಲ್ಲೇ ಕಾರಲ್ಲೇ ತಿನ್ಬಿಟ್ಟು ನಾನು ಪಾಪು. ಇರಿ ಗೈಸ್, ನಿಮ್ಗೆ ರಂಜಿತಾ ವಿವೇಕ್ ಅವ್ರನ್ನ ತೋರಿಸ್ತೀನಿ ಯೂಟ್ಯೂಬ್ ಚಾನಲ್. ಚಿಂಚು ನೋಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವರಿಬ್ರು ಫ್ರೆಂಡ್ಸ್, ಇವರಿಬ್ರು ನೋಡಿ. ಎಲ್ಲಿಗೆ ಹೋಗ್ತಿದೀವಿ ಅಂತ ಕ್ಯೂರಿಯಾಸಿಟಿ ಇದೆಯಾ ನಮ್ಮ ಅಕ್ಕ ಬಾವ ಅವ್ರ ಜೊತೆ? ಎಲ್ಲಿಗೆ ಹೋಗ್ತಿದೀವಿ? ಟೀ ಸ್ಟಾಪ್ಗೆ ಅಂತ ಇಳಿಸಿದ್ದಾರೆ. ಇವರಿಬ್ರು ನೋಡಿ, ಇವರಿಬ್ರು ಇವ್ರ ಪಾಡಿಗೆ ಆಟ ಆಡ್ಕೊಂಡವ್ರೆ. ಗೈಸ್, ವೆದರ್ ಅಂತೂ ನೋಡಿ ಹೇಗಿದೆ, ಮಳೆ ಬರೋ ಆಗಿದೆ. ಫುಲ್ ಕೋಲ್ಡ್ ವೆದರ್, ಫುಲ್ ಕೋಲ್ಡ್, ಚಳಿ ಚಳಿ ಆಗಿದೆ. ಸೇ ಹಾಯ್. ಅವನಿಗೂ ಕಾರಲ್ಲೇ ಇದು ಇಡ್ಲಿ ತಂದಿದ್ರು, ಅವನಿಗೂ ಕಾರಲ್ಲೇ ತಿನ್ನಿಸ್ದೆ. ನಾನು ಮನೆಯಿಂದ ಮಾಡ್ಕೊಂಡ್ ಬಂದಿನಿ. ಆಮೇಲೆ ನಮ್ಮ ಅಕ್ಕ ಬಾವ ಸಿಕ್ಕಾದ್ಮೇಲೆ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ. ಸೊ ಅಲ್ಲಿದ್ದಾರೆ ನೋಡಿ ನಮ್ಮ ಅಕ್ಕ ಬಾವ. ಸೊ ಅಷ್ಟೇ ಗೈಸ್, ಮುಂದೆ ನಾವ್ ಎಲ್ಲಿಗೆ ಹೋಗ್ತೀವಿ ಏನು ಅಂತ ಮುಂದೆ ಲಾಗಲ್ ನೋಡಿ. ಅವಳು ಟೀ ಸ್ಟಾಪ್ ಅಲ್ಲೂ ಲಾಗ್ ಮಾಡೋದನ್ನ ಬಿಡ್ತಾ ಇಲ್ಲ. ನಮ್ಮ ಬಾವನ್ ಕೈಲಿ ಕ್ಯಾಮ್ರಾ ಕೊಟ್ಬಿಟ್ಟು ಲಾಗ್ ಮಾಡ್ತಾವಳು ಅಲ್ಲೂನು. ನೋಡಿ ನೋಡಿ ಪಾಪ ನಮ್ ಬಾವ. ಸೊ ಅಲ್ಲಿ ಸ್ನ್ಯಾಕ್ಸು ಎಲ್ಲ ತಗೊಬಂದ್ರು. ಈ ವೆದರಲ್ಲೂ ಮಾವಿನಕಾಯಿ ತಿಂತಾ ಇದ್ರೆ ಫೀಲ್ ಸಕ್ಕತ್ತಾಗಿದೆ ಗೈಸ್. ವೆದರ್ ಯಾವ ರೀತಿ ಇದೆ ಅಂತ ನೀವು ನೋಡ್ತಿರ್ಬೋದು. ಅಂಡ್ ನೆಕ್ಸ್ಟ್ ಇಲ್ಲಿ ಏನ್ ಫೇಮಸ್ ಅಂದ್ರೆ ಫ್ಲವರ್ ಗೈಸ್, ಸನ್ಫ್ಲವರ್, ಸೂರ್ಯಕಾಂತಿ ಹೂವು. ಎಲ್ಲ ಆ ಕಡೆ ಸೈಡ್ ನೋಡಿದ್ರು ಅಷ್ಟೇ, ಲೆಫ್ಟ್ ಸೈಡ್ ನೋಡಿದ್ರು ಅಷ್ಟೇ, ರೈಟ್ ಸೈಡ್ ನೋಡಿದ್ರು ಅಷ್ಟೇ ಸನ್ಫ್ಲವರ್. ಎಲ್ಲಿ ನೋಡಿದ್ರು ಫ್ಲವರ್ಸೇ ಇದೆ. ಸೊ ಅಲ್ಲೆಲ್ಲ ಫೋಟೋ ತಗೊಳ್ಳೋಣ, ರೀಲ್ಸ್ ಮಾಡೋಣ ಅಂತ ಅನ್ಕೋತಾ ಇದ್ವಿ. ಸೊ ಆ ಕಡೆಯಿಂದ ನಾವು ರಿಟರ್ನ್ ಬರ್ತೀವಲ್ವಾ, ಮತ್ತೆ ಅವಾಗ ತಗೊಳ್ಳೋಣ ಅನ್ಬಿಟ್ಟು. ನೋಡಿ ಗೈಸ್ ಯಾವ ರೀತಿ ಇದೆ ಸನ್ಫ್ಲವರು. ಇಲ್ಲಿ ಫೇಮಸ್ ಅಂತಾನೆ ಹೇಳ್ಬೋದು. ಇದು ಎಲ್ಲಿ ನೋಡಿದ್ರು ಅಷ್ಟೇ ಗೈಸ್, ಫುಲ್ ಸೈಡ್ ಎಲ್ಲಾನು ಇದನ್ನೇ ಬೆಳಿತಿದ್ದಾರೆ, ಸನ್ಫ್ಲವರು. ಹೀಗಾಗಿ ನಿಮಗೆ ಒಂದ್ ಸ್ವಲ್ಪ 50% ಆದ್ರೂ ಗೊತ್ತಿರುತ್ತೆ ನಾವ್ ಎಲ್ಲಿ ಹೋಗ್ತಾ ಇದೀವಿ ಅಂತ. ಗೈಸ್ ಇಲ್ಲಿ ವೆದರ್ ಅಂತೂ ನೀವು ಈಗ್ಲೇ ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿರ್ತೀರ ಎಲ್ಲಿಗೆ ಹೋಗಿರ್ತೀವಿ ಅಂತ. ಇಲ್ಲಿ ವೆದರ್ ನೋಡಿ ಗೈಸ್, ಹೇಗೆ ಕ್ರೌಡ್ ಆಗಿದೆ ಅಂತ. ಏನೋ ಒಂಥರ ವೆದರ್ ತುಂಬಾ ಒಂಥರ ಚೆನ್ನಾಗಿತ್ತು ಗೈಸ್. ಈಗ ನಾವು ಅಲ್ಲಿ ಹೋಗ್ತಾ ಇದೀವಿ. ವೆದರ್ ವ್ಯೂ ಅಂತೂ ನೋಡ್ತಿದ್ರೆ ನೀವು ತುಂಬಾ ಸಕ್ಕತ್ತಾಗಿದೆ. ಗೈಸ್ ಇಲ್ಲಿ ಕಾರ್ನ ಅಲೋ ಮಾಡಲ್ಲ, ಅಲ್ಲಿ ಪಾರ್ಕಿಂಗ್ ಸೈಡ್ ಇದೆ, ಅಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿ ಹೋಗ್ಬೇಕು ನಾವು ಬಸ್ಸಲ್ಲಿ. ಸೊ ಅಲ್ಲಿ ಕಾರ್ನ ಪಾರ್ಕಿಂಗ್ ಮಾಡಿದ್ದು, ಪಾಪುಗೆ ಜರ್ಕಿನು ಎಲ್ಲಾನು ತಗೊಂಡ್ವಿ. ಇಲ್ಲಿ ಕ್ಯೂ ನಿಂತಿದ್ದಾರೆ ನೋಡಿ, ಈ ಕ್ಯೂ ನಲ್ಲಿ ನಿಂತಿದ್ದೀವಿ. ಹಂಗೇನಿಲ್ಲ ಗೈಸ್.
ಗೈಸ್ ಕ್ಯೂ ಅಂತೂ ಅದು ನಾವು ವೀಕ್ ಡೇಸ್ ಅಲ್ಲಿ ಬಂದಿಲ್ಲ, ಸಂಡೇ ಆ ತರ ಎಲ್ಲ ಬಂದಿಲ್ಲ ನಾವು. ಆದ್ರೂ ಇಷ್ಟೊಂದು ರಶ್ ಇದೆ. ಫೈನಲಿ ಅರ್ಧ ಗಂಟೆ 1 ಅವರ್ ವೆಯ್ಟ್ ಮಾಡಿದೀವಿ ಅಲ್ಲಿ ಟಿಕೆಟ್ಗೆ. ತುಂಬಾ ರಶ್ ಇದೆ, ತುಂಬಾ ಕ್ಯೂ ಇತ್ತು. ಅಲ್ಲಿ ಬಸ್ಸು ಅಷ್ಟೇ ಗೈಸ್, ಬೇಗ ಒಂದ್ ಆ ಕಡೆ ರಿಟರ್ನ್ ಬಂದಂಗೆ ಹೋಗ್ತಾ ಇದ್ವಿ. ಮತ್ತೆ ಇಲ್ಲಿ ಆಧಾರ್ ಕಾರ್ಡ್ ಹಲೋ ಇರ್ಬೇಕು. 1 ಟಿಕೆಟ್ 70 rupees ಇದೆ ನೋಡಿ. ಟಿಕೆಟ್ ಎಲ್ಲ ತಗೊಂಡ್ವಿ ಫೈನಲಿ. ಪಾಪುಗೆಲ್ಲ ಜರ್ಕಿನ್ಸ್ ಎಲ್ಲ ವೇರ್ ಮಾಡಿ ಮತ್ತೆ ಸೇಫ್ಟಿ ಎಲ್ಲ ನೋಡ್ಕೊಂಡು ಹೊರಟ್ವಿ. ಗೈಸ್ ನಂಗೆ ಅವಳು ಅಂಬ್ರೆಲ್ಲ ತಗೋಬಾ, ಅಲ್ಲಿ ಮಳೆ ಬರ್ತಿರುತ್ತೆ ಅಂತ ಹೇಳಿದ್ಲು. ಸೊ ಅದನ್ನು ನಾನು ಮರೆತುಬಿಟ್ಟು ಬಂದ್ಬಿಟ್ಟಿದ್ದೆ. ಅದಕ್ಕೆ ಅವಳು ಅದನ್ನು ಹೇಳ್ತಾ ಇದ್ದಾಳೆ, ಬ್ಯಾಡ್ ಕಮೆಂಟ್ಸ್ ಮಾಡಿ ಗೈಸ್ ಹಾಗೆ ಹೀಗೆ ಅಂತ. ಸೊ ಈಗ ಬಸ್ ಬಂತು. ಸ್ವಲ್ಪ ಜನ ಮಾತ್ರ ಬಸ್ ಒಳಗೆ ಬಿಡ್ತಾರೆ, ಎಷ್ಟು ಆಗುತ್ತೋ ಅಷ್ಟು ಜನ ಮಾತ್ರ ಅಲ್ಲಿ ಒಳಗಡೆ ಬಿಡ್ತಾರೆ. ಅದಕ್ಕೆ ನಾವು ಯೋಚನೆ ಮಾಡ್ತೀವಿ, ನಾವು ಹೋಗ್ಬೋದಾ, ಸೀಟ್ ಇರುತ್ತಾ ಅಂತೆಲ್ಲ ಯೋಚನೆ ಮಾಡ್ತಾಯಿದ್ರು. ಆ್ಯಂಡ್ ಫೈನಲಿ ಒಳಗಡೆ ಹೋದ್ಮೇಲೆ ನಮಗೆ ಒಂದು ಸೀಟು ಇಲ್ಲ ಗೈಸ್. ಅಲ್ಲಿ ಪಾಪುಗಳನ್ನ ಇಟ್ಕೊಂಡಿದ್ದೀವಿ, ಒಬ್ಬರು ಕೂಡ ಎದ್ದೇಳಲ್ಲ ನೋಡಿ. ನಮ್ಮ ಜನತೆ ಅಂದರೆ ಜನಗಳು ಹೇಗಿದ್ದಾರೆ ಅಂತ. ಸೊ ಯಾರೋ ಒಬ್ಬರು ನೋಡಿಬಿಟ್ಟು ಒಂದು ಅಂಕಲ್ಲು ಕೂತ್ಕೊಳ್ಳಿ, ಇಬ್ಬರು ಮಕ್ಕಳಿದ್ದಾರಲ್ವ ಅಂದ್ಬಿಟ್ಟು, ನಮ್ಮ ಅಕ್ಕ ಇದ್ರಲ್ವ ಅವ್ರನ್ನ ಕೂತ್ಕೊಳ್ಳಿ ಅಂದ್ಬಿಟ್ಟು ಅವಳು ಕೂತ್ಕೊಂಡ್ಳು. ನೆಕ್ಸ್ಟು ಅಲ್ಲೆಲ್ಲ ವ್ಯೂ ಪಾಯಿಂಟ್ ಎಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಫೈನಲಿ ಐ ರಿವೀಲ್ಡ್ ಗೈಸ್, ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ನಿಮಗೆ ಆಲ್ಮೋಸ್ಟ್ ಗೊತ್ತಾಗೋಯ್ತು. ನಾವು ಬಂದಿರೋದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ, ಶ್ರೀಕೃಷ್ಣಂದು ಟೆಂಪಲ್ಲು. ಫುಲ್ ನಾವು ಬಸ್ಸಿಂದ ಇಳಿದಿದ ತಕ್ಷಣನೇ ಮಳೆ ಸ್ಟಾರ್ಟು. ಫುಲ್ಲು ಚಳಿ ಹಿಮ ಎಲ್ಲ ಬರ್ತಿರೋ ಥರ. ಇದು ವರ್ಷವಿಡೀ ಹಿಮ ಸೋರ್ತಿರುತ್ತಂತೆ. ನಾವು ಅಲ್ಲೇ ಚಪ್ಪಲಿ ಎಲ್ಲ ಸ್ಲಿಪ್ಪರ್ಸ್ ಎಲ್ಲ ಬಿಟ್ಬಿಟ್ಟು ಒಳಗಡೆ ನೀವು ನೋಡ್ತಿರ್ಬೋದು ನೋಡಿ ಗೈಸ್, ಯಾವ ರೀತಿ ಮಳೆ ಬರ್ತಿದೆ, ಎಲ್ಲ ಹೇಗಿದೆ ವೆದರ್ ಅಂತ. ತುಂಬ ಚಳಿ ಆಗ್ತಿದೆ. ಅದು ನಾವು ಎದನ್ನು ಕರ್ಕೊಂಡು ಹೋಗಿದ್ದೀವಿ, ನಮ್ಮ ಅಕ್ಕನೂ ಅಷ್ಟೇ ಪಾಪು ಎಲ್ಲ ಕರ್ಕೊಂಡು ಬಂದಿದ್ರಲ್ಲ. ನಮಗೆ ಏನೋ ತಡ್ಕೋಬೋದು, ಬಟ್ ಪಾಪುಗೆಲ್ಲ ಜರ್ಕಿನ್ಸ್ ಎಲ್ಲ ವೇರ್ ಮಾಡಿದ್ವಿ, ಸೇಫ್ಟಿ ನೋಡ್ಕೊಂಡೇ ಹೋದ್ವಿ. ಬಟ್ ಆದರೂ ಇಷ್ಟೊಂದು ನಾವು ವೆದರು ಮಳೆ ಎಲ್ಲ ನೀವು ನೋಡ್ತಿರ್ಬೋದು. ನಾವೇನು ಅನ್ಕೊಂಡ್ವಿ ಗೈಸ್, ಅಲ್ಲಿ ಮುಂದೆ ಫುಲ್ ಟೆಂಪಲ್ ಎಲ್ಲ ತುಂಬಾ ಜನ ಇದ್ರು. ನಾವು ಪಾಪು ಎಲ್ಲ ಇಟ್ಕೊಂಡು ಇಲ್ಲೇ ನಿಂತ್ಕೋಬೇಕಾ, ಏನ್ ಮಾಡೋದು ಅಂತ ಅನ್ಕೋತಿದ್ವಿ. ಅಲ್ಲಿ ಪೊಲೀಸ್ ಅವ್ರನ್ನ ನೋಡ್ತಿರ್ಬೋದು, ಅವರೇ ಕರೆದ್ರು, ಪಾಪು ಇದೆ ಅಲ್ವಾ ಬನ್ನಿ ಒಳಗಡೆ ಅಂದ್ಬಿಟ್ಟು ಅವರೇ ಮುಂದೆ ಬಿಟ್ರು ನಮ್ನ. ಸೊ ಅಲ್ಲಿ ಒಳಗಡೆ ಕ್ಯಾಪ್ಚರ್ ಮಾಡೋ ಹಾಗಿಲ್ಲ, ದೇವ್ರ ಫೋಟೋ ಎಲ್ಲಾನು ವಿಡಿಯೋನು ಅಲ್ಲೇ ಬರ್ದಿದ್ದಾರೆ. ನಾನು ಆದ್ರೂ ಕ್ಯಾಪ್ಚರ್ ಮಾಡಿದ್ದೀನಿ. ಅದೇನೋ ಅಂತಾರಲ್ಲ ಬಂಡೆ ಧೈರ್ಯ ಅಂತ, ಸೊ ಹಾಗೇನಿಲ್ಲ, ಬಟ್ ಕ್ಯಾಪ್ಚರ್ ಮಾಡ್ಬಿಟ್ಟೆ 1 ಸೆಕೆಂಡ್ ಅಲ್ವಾ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಅಲ್ಲಿ ಒಂದು ತೊಟ್ಲಿತ್ತು, ಅದನ್ನ ತೂಗ್ಬಿಟ್ಟು, ಅದ್ರ ಬಗ್ಗೆ ಏನಾದ್ರು ಗೊತ್ತಿದ್ರೆ ನಿಮ್ಗೆ ಕಮೆಂಟ್ ಮಾಡಿ. ಅಲ್ಲಿ ತೊಟ್ಲುನ ತೂಗ್ಬಿಟ್ಟು ಮುಂದೆ ಬಂದ್ವಿ. ಆಚೆ ಬಂದ್ರೂ ಇಷ್ಟು ಜನಗಳು, ಯಪ್ಪ ನೋಡ್ತಿರ್ಬೋದು ನೀವು ಜನಗಳನ್ನ ಯಾವ ರೀತಿ ಇದೆ. ಬಟ್ ನೀವೇನಾದ್ರೂ ಪಾಪುಗಳನ್ನೆಲ್ಲ ಬಂದ್ರೆ ಜಸ್ಟ್ ಅವ್ರಿಗೆ ಸ್ವೆಟರ್ ಆಗ್ಲಿ ಏನಾದ್ರು ಅವ್ರಿಗೆ ಸೇಫ್ಟಿ ನೋಡ್ಕೊಂಡಂತೂ ಬನ್ನಿ. ಯಾಕಂದ್ರೆ ತುಂಬಾ ಚಳಿ ಮಳೆ ಎಲ್ಲ ಹೇಗಿದೆ ಅಂತ ನೋಡ್ತಿರ್ಬೋದು ನೀವು. ನಾವ್ ಅಲ್ಲೇ ಹಾಗೆ ಸ್ವಲ್ಪ ರೀಲ್ಸು ಫೋಟೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಅಲ್ಲೇ ವೆದರ್ನ ಎಂಜಾಯ್ ಮಾಡ್ತಾ ಇದ್ವಿ. ಗೈಸ್ ಇನ್ನೊಂದೇನು ಗೊತ್ತಾ, ಅಲ್ಲೆಲ್ಲ ನಿಂತ್ಕೊಂಡು ಅದ್ರ ಮೇಲೆ ನಿಂತ್ಕೊಂಡು ಫೋಟೋ ವಿಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡ್ತಿದ್ರು. ಬಟ್
ಸೀರಿಯಸ್ಲಿ ಆ ಥರ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಆ ಗಾಳಿ ವೆದರ್ ನಮ್ಮನ್ನ ಹೇಗೆ ತಳ್ತಾ ಇತ್ತು ಅಂದ್ರೆ ಪಾಪುಗಳ್ನು ಅಷ್ಟೇ ಕೆಳಗಡೆ ಬಿಟ್ರೆ ಅವರು ನಮ್ನೆಲ್ಲರೂ ತಳ್ತಾರಲ್ಲ ಆ ಥರ ಫೀಲ್ ಆಗುತ್ತೆ. ತುಂಬಾ ಇದು ಗಾಳಿ, ಅಲ್ಲಿ ಮಳೆನೂ ಅಷ್ಟೇ ಗಾಳಿ ಅಷ್ಟೇ ತುಂಬಾ ಗಾಳಿ ಬೀಸುತ್ತೆ. ನೋಡಿ ಗೈಸ್ ಯಾವ ರೀತಿ ಗಾಳಿ ಇದೆ ಅಂತ. ಈ ಟೈಮಲ್ಲಿ ಮಾಡ್ದಾ ಕೂಡಿರುವಂತಹ ಬೆಟ್ಟ. ಇದು ಕೂಡ ಈ ನೇಚರ್ ತುಂಬಾ ಎಂಜಾಯ್ ಮಾಡ್ತಿದ್ದೆ. ಇದು ಇಲ್ಲಿ ಸಾಕ್ಸ್ ಎಲ್ಲ ಹೋಯ್ತು. ಇದು ಇಲ್ಲಿ ಸೊ ಗೈಸ್ ಫುಲ್ ವೆದರ್ ಯಾರಿದ್ದಾರೆ ಅಂತಾನೆ ಕಾಣಲ್ಲ, ಅಷ್ಟು ವೆದರ್ ಫುಲ್ ಕವರ್ ಆಗ್ಬಿಟ್ಟೈತೆ. ತುಂಬಾ ಸಖತ್ತಾಗೈತೆ. ವ್ಯೂ ಪಾಯಿಂಟ್ ಹೆಂಗಿದೆ ಅಂತ ನೋಡಿ. ಫುಲ್ ಕೋಲ್ಡ್, ಪಾಪುಗಾಗ್ಲೇ ಸ್ವಲ್ಪ ಕೋಲ್ಡ್ ಅನಿಸ್ತಿದೆ. ಸೊ ಗೈಸ್ ಈಗ ಹೊರಡ್ತಾ ಇದೀವಿ, ಬಸ್ ಇದೆ. ಫುಲ್ ಕೋಲ್ಡ್, ಫುಲ್ ಹೊರಡೋಣ ಬನ್ನಿ ಈಗ ಬಸ್ ಬಂದಿದ್ದೀವಿ. ಸೊ ಗೈಸ್ ನಾವೀಗ ಬಸ್ ಇಳಿದ್ಬಿಟ್ಟು ರಿಟರ್ನ್ ಬಂದ್ವಿ. ಇಲ್ಲಿ ನೋಡಿದ್ರೆ ಜನಸಾಗರ ನೋಡಿ ಯಾವ ರೀತಿ ಇದೆ ಅಂತ, ಫುಲ್ ರಶ್. ಸೊ ಈಗ ನಾವು ಮನೆಗೆ ಹೋಗೋಣ. ಕಾರ್ ಪಾರ್ಕಿಂಗ್ ಅಲ್ಲಿದೆ ಅಲ್ವಾ. ಸೊ ಗೈಸ್ ಈಗ ಬಂದ್ವಿ, ಇಲ್ಲಿ ಕಾರ್ ಪಾರ್ಕಿಂಗ್ ಅಂತ ಕಾರ್ ತಗೊಬರಕ್ ಹೋಗಿದ್ದಾರೆ ಬಾಬಾ. ನೆಕ್ಸ್ಟ್ ಇಲ್ಲಿ ಏನಾದ್ರು ಬಿಸ್ಕಿಟ್ ಏನಾದ್ರು ತಿನ್ನೋಣ, ಏನಾದ್ರು ಸಿಗುತ್ತಾ ಅಂತ ನೋಡ್ತಾ ಇದ್ದೀವಿ. ನೋಡೋಣ ಏನ್ ತಗೋತಾರೆ ರಂಜಿತಾ ವಿವೇಕ್ ಅವ್ರು. ನೋಡೋಣ ಏನಾದ್ರು ಬಜ್ಜಿ ಬಿಸಿ ಬಿಸಿ ಆಗಿರಂತ ನೋಡೋಣ. ಗೈಸ್ ಆ ವೆದರ್ಗೂ ಬಿಸಿ ಬಿಸಿಯಾಗಿರುವಂಥ ಬಜ್ಜಿ ಬೋಂಡ ಸಿಕ್ಕಿದ್ರೆ ಸಖತ್ತಾಗಿರುತ್ತಲ್ವ. ಆ ಕೋಲ್ಡ್ ವೆದರ್ಗೆಲ್ಲ ಅಲ್ಲಿ ಬಜ್ಜಿ ಬೋಂಡನ್ನು ತಗೊಂಡು ನಾನು ಕಾರಲ್ಲಿ ತಿಂತಾ ಇದ್ವಿ. ಈಗ ಹೊರಡ್ತಾ ಇದೀವಿ ನಾವು. ಅಲ್ಲೆಲ್ಲ ಆಯಿತು ಕ್ಯಾಪ್ಚರ್ ಎಲ್ಲ ಮಾಡಿ. ಸೊ ಅಲ್ಲಿ ಬಜ್ಜಿನ ತಿನ್ಕೊಂಡು ಹೊರಡ್ತಾ ಇದ್ದೀವಿ. ಹೇಳಿದ್ದೆ ಅಲ್ವಾ, ಅಲ್ಲಿ ಸನ್ಫ್ಲವರ್ಸ್ ನೋಡಿದ್ವಿ ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಅಂದ್ಬಿಟ್ಟು. ಸೊ ಅಲ್ಲಿ ಸ್ವಲ್ಪ ವಿಡಿಯೋಸ್ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂದ್ಬಿಟ್ಟು ನಾನು ಮತ್ತೆ ನಮ್ಮ ಅಕ್ಕ ಎಲ್ಲ ಹೊರಡ್ತಾ ಇದ್ದೀವಿ. ಸನ್ಫ್ಲವರ್ ಅಂತೂ ಗೈಸ್ ಎಷ್ಟು ಬೆಳೀತಿದ್ದಾರೆ ಗೊತ್ತಾ, ಅಲ್ಲೆಲ್ಲ ತುಂಬಾ ಸಕ್ಕತ್ತಾಗಿ ಕಾಣುತ್ತೆ ವ್ಯೂ ಪಾಯಿಂಟ್ ಎಲ್ಲ. ಅಲ್ಲಿ ಸಕ್ಕತ್ತಾಗಿದೆ. ರಾಧಿಕಾ ಅವರೇ ನೀವೇನ್ ಇಲ್ಲಿ? ಗೈಸ್ ಯಾವ ರೀತಿ ಫೀಲ್ ಆಗ್ತಿದೆ ಗೊತ್ತಾ, ಒಂಥರ ಹೀರೋಯಿನ್ ತರ ಏನೋ ಒಂಥರ ಫೀಲ್ ಆಗ್ತಿದೆ. ಆ ಫ್ಲವರ್ಸ್ ಎಲ್ಲ ನೋಡಿ ಒಂಥರ ತುಂಬಾ ಚೆನ್ನಾಗಿ ಕಾಣ್ತಿದೆ. ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಂದ್ರೆ ನಂದು ಮೈಕು ಸ್ವಲ್ಪ ಬ್ಯಾಟ್ರಿ ಡೌನ್ ಆಗಿತ್ತು. ಸೊ ಅದರಿಂದ ನಾನು ಅಲ್ಲಿ ಮಾತಾಡಿರೋದು ವಾಯ್ಸು ಜಾಸ್ತಿ ಕೇಳಿಸ್ತಿಲ್ಲ. ಅದರಿಂದ ತುಂಬಾ ಸಕ್ಕತ್ತಾಗಿದೆ ಗೈಸ್. ಅದಕ್ಕೆ ನಾನು ಅಲ್ಲಿ ಸ್ವಲ್ಪ ನಡ್ಕೊಂಡು ಹೋಗೋ ತರ ಒಂದು ರೀಲ್ಸ್ ಮಾಡಿಸ್ಕೋತಿದ್ದೆ. ಕಾಪಿ ಕ್ಯಾಟ್
ಹೋಗಿ ಹಿಂಗೆ ಬಾ. ಸೂರ್ಯಕಾಂತಿ ಹೂ ನೋಡಿ ಗೈಸ್ ಎಷ್ಟು ಸಖತ್ತಾಗಿದೆ ಅಂತ. ಅಂಡ್ ಇದ್ರಲ್ಲಿ ಏನ್ ಸ್ಪೆಷಲ್ ಗೊತ್ತಾ ಗೈಸ್, ಆ ಸೂರ್ಯ ಯಾವ ಕಡೆ ಇರುತ್ತನೋ ಅದೇ ನೇರವಾಗಿ ಸೂರ್ಯಕಾಂತಿ ಹೂವು ಎದುರುಗಡೆ ನೋಡ್ತಾ ಇರುತ್ತೆ ಸೂರ್ಯನ. ಅಲ್ವಾ ಎಷ್ಟು ಚೆನ್ನಾಗಿದೆ, ಇದೊಂಥರ ಮ್ಯಾಜಿಕ್ ಏನೋ ಒಂಥರ. ಸೂರ್ಯ ಯಾವ ಕಡೆ ಇರ್ತಾನೋ ಆ ಕಡೆ ಸೂರ್ಯಕಾಂತಿ ಹೂವು ತಿರುಗ್ತಾ ಇರುತ್ತೆ. ಬೆಳಿತಾ ಇದ್ವಿ ಮುಂಚೆ ಅಂದ್ರೆ ಇದೇ ತರ ಫುಲ್ ಇಷ್ಟೊಂದಲ್ಲ. ಗೈಸ್ ಇನ್ನೊಂದು ಗೊತ್ತಾ, ಅಲ್ಲಿ ವಿಡಿಯೋಸ್ ಮತ್ತೆ ಫೋಟೋಸ್ ಎಲ್ಲ ತಗೋತೀವಿ ಅಲ್ವಾ, ಅದನ್ನ ಕೀಳೋದು, ಅದನ್ನ ಕಿತ್ತು ಫೋಟೋಸ್ ವಿಡಿಯೋಸ್ ಎಲ್ಲ ಯಾಕೆ ಕ್ಯಾಪ್ಚರ್ ಮಾಡ್ಬೇಕು ಹೇಳಿ. ಮತ್ತೆ ಅದನ್ನ ಏನ್ ಮಾಡ್ತೀವಿ ಹೇಳಿ, ಅದನ್ನ ತಗೊಂಡ್ರು ಅಷ್ಟೇ ಸ್ವಲ್ಪ ಹೊತ್ತಿರುತ್ತೆ, ಬಾಡೋಗುತ್ತೆ, ಬಿಸಾಕ್ತಿವಲ್ಲ. ಸೊ ಅದರಿಂದ ಅವರು ರೈತರು ಅಷ್ಟೊಂದು ಕಷ್ಟಪಟ್ಟು ಬೆಳಿತಾರೆ. ಸೊ ಅದನ್ನ ಕೀಳಕ್ಕೆಲ್ಲ ಹೋಗ್ಬಿಡಿ, ಹಾಗೆ ವಿಡಿಯೋಸ್ ಮತ್ತೆ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳಿ ಅಷ್ಟೇ. ಯಾಕಂದ್ರೆ ಮುಂದೆ ಅವರು ಬಿಡೋದು ಇಲ್ವಾ, ಈ ತರ ಮಾಡ್ತಾರೆ ಅನ್ಬಿಟ್ಟು ಅವರಿಗೂ ಭಯ ಇರುತ್ತಲ್ವಾ. ಅದರಿಂದ ಅವರು ವಿಡಿಯೋಸ್ ಫೋಟೋಸ್ಗೆ ಸ್ವಲ್ಪ ಹೆದರ್ಕೋತಾರೆ ರೈತರು ಅಷ್ಟೇ. ಎಲ್ಲ ಕೀಳ್ತಾರೆ, ಹಾಳು ಮಾಡ್ತಾರೆ ಫೋಟೋಸ್ಗೆಲ್ಲ ಅನ್ಬಿಟ್ಟು. ಮತ್ತೇನ್ ಹೇಳೋದು, ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅದು ಏನ್ ಗೊತ್ತಾ ಗೈಸ್, ತುಂಬಾ ಚೆನ್ನಾಗಿತ್ತು. ನಾನಂತೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಆ ದೇವಸ್ಥಾನಕ್ಕೆ. ಕಷ್ಟಪಟ್ಟು ಅಂಡ್ ಅಲ್ಲಿ ಏನ್ ಗೊತ್ತಾ, ಪಾಪುಗಳನ್ನೆಲ್ಲ ಕರ್ಕೊಂಡ್ ಹೋಗೋದು ಅಂದ್ರೆ ಕರ್ಕೊಂಡ್ ಹೋಗ್ಬೋದು, ಬಟ್ ಅವ್ರಿಗೂ ಅಷ್ಟೇ ಹುಷಾರ್ ತಪ್ಪಿರ್ತಾರೆ. ಅದರಿಂದ ಅವರಿಗೆ ಸೇಫ್ಟಿ ಅಂದ್ರೆ ಜರ್ಕಿನ್ಸ್ ಆಗ್ಲಿ, ಸ್ವೆಟರ್ ಆಗ್ಲಿ, ಟೋಪಿ, ಅದನ್ನೆಲ್ಲ ಶೂ ಸಾಕ್ಸ್ ಎಲ್ಲ ವೇರ್ ಮಾಡಿದ್ರೆ ಬೆಟರ್ ಅಂತ ಅನ್ಕೋತೀನಿ. ಏನಿಲ್ಲ ಗೈಸ್, ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದ್ದು. ಏನ್ ಗೊತ್ತಾ, ಅದು ಫ್ಲವರ್ ಏನೋ ಮೋಸ್ಟ್ಲಿ ಎಲ್ಲೋ ಇಷ್ಟ ಆಗಿತ್ತೇನೋ. ಇವಳು ನೋಡು ಅದು ಕಿಸ್ ಮಾಡ್ತಾ ಅನ್ಬಿಟ್ಟು ಇವಳು ಹೋಗ್ಬಿಟ್ಟು ಆ ಫ್ಲವರ್ನ ನಂಗೆ ಮಾಡ್ತಾವಳೆ. ಸೂರ್ಯಕಾಂತಿ ಫ್ಲವರ್ ನಂಗೆ ಕಿಸ್ ಮಾಡಿದೆ, ಅದಕ್ಕೆ ಪ್ರೂಫ್ ಇಲ್ಲ ಗೈಸ್. ಅದು ಎಂತದಿಲ್ಲ, ಇವಳು ಹೋಗ್ಬಿಟ್ಟು ಗೈಸ್ ಚೆನ್ನಾಗಿತ್ತು. ನನ್ನ ಮೊಬೈಲ್ ಚಾರ್ಜಿಂಗ್ ಇಲ್ಲ, ಹೋಗಿ ನನ್ನ ಫೋನ್ ಚಾರ್ಜಿಂಗ್ ಸೊ ಇದಾಗಿತ್ತು ಈ ವಿಡಿಯೋ. ಮುಂದೆ ಲೆಂತ್ ಆಗುತ್ತೆ ಅಂದ್ಬಿಟ್ಟು ವಿಡಿಯೋನ ಇಷ್ಟೇ ಆಗ್ತಾ ಇದ್ದೀನಿ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್.